ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ನಾಯಕರುಗಳ ಭಾಗಿಯಾಗ್ತಾರೆ? ಎಲ್ಲ ಬರ್ತಾರೆ. ದೇವೇಗೌಡರು ಸಾಹೇಬರು ಬರ್ತಾರೆ, ಕುಮಾರಣ್ಣ ಅವರು ಬರ್ತಾರೆ. ಒಟ್ಟಾರೆಯಾಗಿ ರೈತರ ಜೊತೆ ಇಡೀ ಪಾರ್ಟಿ ನಿಂತ್ಕೊಳ್ಳುತ್ತೆ. ಸರ್, ಈಗ ಕೆಲವೊಂದು ಹೋರಾಟಗಳ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸೆಂಟ್ರಲ್ ಎಲ್ಲ ಜೊತೆಯಲ್ಲಿದ್ದೀರಾ, ಅಂದ್ರೆ ಈ ವಿಚಾರಗಳಲ್ಲಿ ಕಾವೇರಿ ವಿಚಾರವಾಗಿರ್ಬೋದು, ಈ ವಿಚಾರವಾಗಿ ಅವರು ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ಒಟ್ಟಿಗೆ ಮಾಡಿದ್ರೆ ಅದರೊಂದು ಮೆಸೇಜ್ ಬೇರೆ ತರ ಇರ್ತಿರ್ತದೆ. ಈಗ ಸಪರೇಟ್ ಮಾಡುವಂಥದ್ದು ಯಾಕೆ? ಈಗ ಕಾವೇರಿ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ ಮನೆಯಲ್ಲಿ ಏನಾಯ್ತು ಅಂತ. ಈಗ ಅಜ್ಜಿಯವರ 11ನೇ ದಿನದ ಕಾರ್ಯ ಆಯ್ತು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಇವೆಲ್ಲವೂ ಕೂಡ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಿಗೆ, ನಮ್ಮ ಮಾಜಿ ಶಾಸಕರಿಗೆ ಎಲ್ಲರಿಗೂ ಕೂಡ ನಾನು ಕರೆ ಮಾಡಿ ಮಾತಾಡಿದ್ದೀನಿ. ಈಗ ನಮ್ಮ ಮಿತ್ರ ಪಕ್ಷ ಕೆಲವೊಂದಷ್ಟು ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ತೀರ್ಮಾನಗಳು ತಗೊಳ್ಬೇಕಾಗ್ತದೆ. ಹೋರಾಟಗಳು, ಪ್ರತಿಭಟನೆಗಳು, ಪಾದಯಾತ್ರೆಗಳು ಇವೆಲ್ಲವೂ ಕೂಡ ಒಂದೊಂದ್ಸಲಿ ಪ್ರತ್ಯೇಕವಾಗಿ ಮಾಡಬೇಕಾಗ್ತದೆ, ಒಂದೊಂದ್ಸಲಿ ಒಟ್ಟಾರೆಯಾಗಿ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದೇನಿಲ್ಲ. ಆದರೆ ಯಾವುದು ಪ್ರತ್ಯೇಕವಾಗಿ ಮಾಡಬೇಕು, ಯಾವುದು ಒಟ್ಟಾಗಿ ಮಾಡಬೇಕು ಅನ್ನೋಂಥ ತೀರ್ಮಾನಗಳು ಆಯಾ ಸಂದರ್ಭದಲ್ಲಿ. ಅದೇ ವಿಚಾರ ಈಗ ಅವರು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾರೆ, ಒಟ್ಟಿಗೆ ಮಾಡಿದ್ರೆ ಒಂದು ಮೆಸೇಜ್ ಈಗ ನಮ್ಮ ಹತ್ರ ಯಾರು ಇಲ್ಲಿವರೆಗೂ ಇದನ್ನ ಚರ್ಚೆ ಮಾಡಿಲ್ಲ. ನಮ್ಮ ಬಳಿ ಯಾರು ಚರ್ಚೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಯಾರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗ್ಲಿ ನಮಗಾಗ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿಲ್ಲ. ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ನಾಯಕರುಗಳ ಭಾಗಿಯಾಗ್ತಾರೆ? ಎಲ್ಲ ಬರ್ತಾರೆ. ದೇವೇಗೌಡರು ಸಾಹೇಬರು ಬರ್ತಾರೆ, ಕುಮಾರಣ್ಣ ಅವರು ಬರ್ತಾರೆ. ಒಟ್ಟಾರೆಯಾಗಿ ರೈತರ ಜೊತೆ ಇಡೀ ಪಾರ್ಟಿ ನಿಂತ್ಕೊಳ್ಳುತ್ತೆ. ಸರ್, ಈಗ ಕೆಲವೊಂದು ಹೋರಾಟಗಳ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸೆಂಟ್ರಲ್ ಎಲ್ಲ ಜೊತೆಯಲ್ಲಿದ್ದೀರಾ, ಅಂದ್ರೆ ಈ ವಿಚಾರಗಳಲ್ಲಿ ಕಾವೇರಿ ವಿಚಾರವಾಗಿರ್ಬೋದು, ಈ ವಿಚಾರವಾಗಿ ಅವರು ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ಒಟ್ಟಿಗೆ ಮಾಡಿದ್ರೆ ಅದರೊಂದು ಮೆಸೇಜ್ ಬೇರೆ ತರ ಇರ್ತಿರ್ತದೆ. ಈಗ ಸಪರೇಟ್ ಮಾಡುವಂಥದ್ದು ಯಾಕೆ? ಈಗ ಕಾವೇರಿ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ ಮನೆಯಲ್ಲಿ ಏನಾಯ್ತು ಅಂತ. ಈಗ ಅಜ್ಜಿಯವರ 11ನೇ ದಿನದ ಕಾರ್ಯ ಆಯ್ತು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಇವೆಲ್ಲವೂ ಕೂಡ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಿಗೆ, ನಮ್ಮ ಮಾಜಿ ಶಾಸಕರಿಗೆ ಎಲ್ಲರಿಗೂ ಕೂಡ ನಾನು ಕರೆ ಮಾಡಿ ಮಾತಾಡಿದ್ದೀನಿ. ಈಗ ನಮ್ಮ ಮಿತ್ರ ಪಕ್ಷ ಕೆಲವೊಂದಷ್ಟು ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ತೀರ್ಮಾನಗಳು ತಗೊಳ್ಬೇಕಾಗ್ತದೆ. ಹೋರಾಟಗಳು, ಪ್ರತಿಭಟನೆಗಳು, ಪಾದಯಾತ್ರೆಗಳು ಇವೆಲ್ಲವೂ ಕೂಡ ಒಂದೊಂದ್ಸಲಿ ಪ್ರತ್ಯೇಕವಾಗಿ ಮಾಡಬೇಕಾಗ್ತದೆ, ಒಂದೊಂದ್ಸಲಿ ಒಟ್ಟಾರೆಯಾಗಿ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದೇನಿಲ್ಲ. ಆದರೆ ಯಾವುದು ಪ್ರತ್ಯೇಕವಾಗಿ ಮಾಡಬೇಕು, ಯಾವುದು ಒಟ್ಟಾಗಿ ಮಾಡಬೇಕು ಅನ್ನೋಂಥ ತೀರ್ಮಾನಗಳು ಆಯಾ ಸಂದರ್ಭದಲ್ಲಿ. ಅದೇ ವಿಚಾರ ಈಗ ಅವರು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾರೆ, ಒಟ್ಟಿಗೆ ಮಾಡಿದ್ರೆ ಒಂದು ಮೆಸೇಜ್ ಈಗ ನಮ್ಮ ಹತ್ರ ಯಾರು ಇಲ್ಲಿವರೆಗೂ ಇದನ್ನ ಚರ್ಚೆ ಮಾಡಿಲ್ಲ. ನಮ್ಮ ಬಳಿ ಯಾರು ಚರ್ಚೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಯಾರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗ್ಲಿ ನಮಗಾಗ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿಲ್ಲ. ಥ್ಯಾಂಕ್ ಯು.